ಯಾದಗಿರಿಯ ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 18 ಗಂಟೆಯಾದ್ರೂ ಕೂಡ ಪೊಲೀಸರು ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾ ಇಲ್ಲ, ಎಫ್ಐಆರ್ ಹಾಕೊಳ್ತಾ ಇಲ್ಲ. ಶಾಸಕ ಚಿನ್ನಾರೆಡ್ಡಿ ಹಾಗೂ ಪುತ್ರ ಪಂಪಣ್ಣ ವಿರುದ್ಧ ಪಿಎಸ್ಐ ಪತ್ನಿಯವರು ದೂರು ಕೊಟ್ಟಿದ್ದಾರೆ. ಕೇಸನ್ನ ದಾಖಲು ಯಾಕೆ ಮಾಡ್ಕೊಳ್ತಾ ಇಲ್ಲ, ಇದೇ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಅಂತ ದಲಿತ ಸಂಘಟನೆಗಳು ಹೆದ್ದಾರಿಯಲ್ಲಿ ರಸ್ತೆ ತಡೆಯೋದ್ರ ಮೂಲಕ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇನ್ನು ಪ್ರತಿಭಟನೆಯ ತೀವ್ರತೆಯನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ರಸ್ತೆಯಲ್ಲೇ ಧರಣಿ ನಡೆಸೋದ್ರ ಮೂಲಕ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಅದರ ಎಫೆಕ್ಟ್ ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಕಂಪ್ಲೇಂಟ್ ಯಾಕೆ ತಗೊಳ್ತಾ ಇಲ್ಲ, ಇಲ್ಲಿ ಡಿಪಾರ್ಟ್ಮೆಂಟ್ ನಲ್ಲೇ ಕಳ್ಳಾಟಗಳು ನಡೀತಾ ಇದೆ ಅನ್ನೋದು ಕುಟುಂಬಸ್ಥರು ಹಾಗೂ ಪ್ರತಿಭಟನಾಕಾರರ ಆರೋಪ. ಪೊಲೀಸ್ ಅಧಿಕಾರಿಯವರನ್ನ ಕುಟುಂಬಕ್ಕೆ ನ್ಯಾಯ ಕೊಡಲೇಬೇಕು. ಬೇಕೇ ಬೇಕು. ಉಪಾಧ್ಯಕ್ಷಾಧಿಕಾರಿಗೆ ಸಾವಿಗೆ ಕಾರಣರಾದವರ ಮೇಲೆ ಎಫ್ಐಆರ್ ಹಾಕಲೇಬೇಕು. ಸರ್ಕಾರಕ್ಕೆ ಹೋರಾಟ, ಪೊಲೀಸರಿಗಾಗಿ ಹೋರಾಟ, ಯಾರಿಗಾಗಿ ಹೋರಾಟ? ಪ್ರತಿಭಟನೆ ಸಾಗ್ತಾ ಇರುವಂತಹ ರೀತಿ ನೋಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಇದೇ ರೀತಿ ಪ್ರತಿಭಟನೆ ಆಯಿತು. ಇನ್ಫ್ಯಾಕ್ಟ್ ಮರಣೋತ್ತರ ಪರೀಕ್ಷೆ ನಡೆಸೋದಕ್ಕೆ ಹೋಗ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಅನ್ನ ಕೂಡ ತಡೆದು ಪ್ರತಿಭಟನೆಯನ್ನ ನಡೆಸಲಾಯಿತು. ಇವತ್ತು ರಸ್ತೆಯಲ್ಲಿ ಧರಣಿ ನಡೆಸ್ತಾ ಇದ್ದಾರೆ. ರಾಜ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆಯನ್ನ ದಲಿತ ಸಂಘಟನೆಗಳು ಮಾಡ್ತಾ ಇದೆ. ಕುಟುಂಬಸ್ಥರು ಕೂಡ ನೇರ ಆರೋಪವನ್ನ ಶಾಸಕರ ಮೇಲೆ ಮಾಡ್ತಾ ಇದ್ದಾರೆ. ಆಮೇಲೆ ಹುದ್ದೆಗಾಗಿ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ದ ಕಾರಣಕ್ಕೋಸ್ಕರ ನನ್ನ ಪತಿಯ ಸಾವಾಗಿದೆ, ಒತ್ತಡಕ್ಕೆ ಒಳಗಾಗಿದ್ರು ನನ್ನ ಪತಿ, ನನ್ನ ಹತ್ರ ಹೇಳ್ಕೊಂಡಿದ್ರು, ದುಡ್ಡು ಕೇಳ್ತಾ ಇದ್ದಾರೆ ಶಾಸಕರು ಅಂತ. ಸೊ ಹೀಗಾಗಿ ಆ ದುಡ್ಡನ್ನು ಕೊಡೋಕ್ಕಾಗದೆ ಹಿಂದೆ ಆ ಪೋಸ್ಟಿಂಗ್ ನಲ್ಲಿ ಮುಂದುವರಿಯೋದಕ್ಕೆ ಕೊಟ್ಟಂತಹ ದುಡ್ಡನ್ನೇ ಸಾಲದ ರೂಪದಲ್ಲಿ ಮಾಡಲಾಗಿತ್ತು, ಸಾಲ ತೀರ್ಸೋಕ್ಕೂ ಆಗ್ತಾ ಇಲ್ಲ ಅಂತ ಒದ್ದಾಟದಲ್ಲಿ ಪತಿ ಇದ್ರು ಅಂತ ಹೇಳ್ತಾ ಇದ್ದಾರೆ ಪತ್ನಿ. ಸಿಸ್ಟರ್ ಒಳಗಿನ ಕೂಸಿಂಗ್ ಪ್ರಾಬ್ಲಮ್ ಭಾಳ ಆಗ್ತದ. ಆದ್ರೆ ಏನ್ ಮಾಡ್ಲಿ, ನಾನೀಗ ನನ್ ಗಂಡ ಇಲ್ಲಲ್ಲ, ಅಪ್ಪ ಅಂತ ನಾನು ಯಾರನ್ನ ಹೇಳಿ, ಯಾರಿತ್ತು ರಿಪ್ಲೇಸ್ ಮಾಡ್ಕೊಂಬ ಪ್ಲೀಸ್ ಸಿಸ್ಟರ್. ಮಾಡ್ರಿ, ತನಿಖೆ ಮಾಡ್ರಿ ಮೇಡಮ್, ತನಿಖೆ ಅವ್ರೆಲ್ಲಿದ್ದಾರೆ? ನೀವಿದ್ದೀರಾ? ಯಾವ ತರ ಹೇಳಿಕೆ ಕೊಡ್ತಾರ ನೀವಿದ್ದೀರಾ? ಅವ್ರೆಲ್ಲಿದ್ದಾರೆ ಮೇಡಮ್? ಇರ್ಬೇಕು ಬೇಡಬೇಕು ಅನ್ನೋದು ನಾವು ಡಿಸಿಷನ್ ತಗೋತೀವಿ. ನೀವ್ ಡಿಸಿಷನ್ ಅಲ್ಲ ಮೇಡಮ್, ಅದು ನಾವು ಕೇಳ್ತೀವಿ. ಅವ್ರ ರೀಸನ್ ಇದಾರೆ, ಅವ್ರ ಡೆತ್ಗೆ ಅವ್ರ ರೀಸನ್ ಇದಾರೆ. ಇಲ್ಲ ಕರ್ಸ್ರಿ. ಪತ್ನಿ ತೀವ್ರ ಆಘಾತಕ್ಕೆ ಒಳಗಾಗಿದ್ದಾರೆ. ನನ್ನ ಗಂಡನ್ ಕಳ್ಕೊಂಡಿದ್ದೀನಿ ನಾನು, ತನಿಖೆ ಆಗ್ಬೇಕು ಅಂತ ನಿನ್ನೆಯಿಂದ ಕೂಡ ಅವ್ರು ಪಟ್ಟು ಹಿಡಿದಿದ್ದಾರೆ. ಆದ್ರೂ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲಿ ತನಕ ಎಫ್ಐಆರ್ ಆಗಿಲ್ಲ. ಇದೇ 100 ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಕೇಳಿದ್ರೆ ಪ್ರೊಸೀಜರ್ ಅಂತ ಹೇಳಿ ಸಬೂಬ್ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಯಾರ ರಕ್ಷಣೆಗೆ ಪೊಲೀಸ್ ಇಲಾಖೆ ಇಲ್ಲಿ ಮುಂದಾಗಿದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಶಾಸಕರು ಅನ್ನೋ ಕಾರಣಕ್ಕೆ ಧೈರ್ಯ ಬರ್ತಾ ಇಲ್ವಾ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ? ಅಥವಾ ದೊಡ್ಡವ್ರ ಸವಾಸ ನಮ್ಗ್ಯಾಕಪ್ಪ ಬೇಕು, ಇಲ್ಲಾಂದ್ರೆ ನಮಗೂ ಕೂಡ ನಿಷ್ಠಾವಂತ ಅಧಿಕಾರಿಗಳು ಬಂದಂತಹ ಸ್ಥಿತಿನೇ ಬಂದ್ಬಿಡುತ್ತೆ ಅನ್ನೋ ಭಯಾನ? ಈ ಎಲ್ಲ ಪ್ರಶ್ನೆಗಳು ಕೂಡ ಇದೆ. ಕಾರಣ 30 ಲಕ್ಷವನ್ನ ಇವ್ರು ತಗೊಂಡಿದ್ದಾರೆ ಹಿಂದೆ. ಈಗಲೂ ಕೂಡ ಲಕ್ಷಕ್ಕೋಸ್ಕರ 20 ರಿಂದ 25 ಲಕ್ಷ ಕೊಡು, ಇಲ್ಲ ಅಂದ್ರೆ ವರ್ಗಾವಣೆ ಅನ್ನುವಂತಹ ಶಿಕ್ಷೆಯನ್ನ ಎದುರಿಸುವಂತ ಗಂಡಂಗ್ ಹೇಳಿದ್ರಂತೆ. ಅದನ್ನೇ ಪತ್ನಿ ಹೇಳ್ತಾ ಇರೋದು. ಸೊ ಆ ಶಾಸಕರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ, ಬಟ್ ತಗೊಳ್ತಾ ಇಲ್ಲ, ಅವ್ರ ವಿರುದ್ಧ ಕ್ರಮ ಆಗಬೇಕು ಅನ್ನೋದು ಮೃತನ ಪತ್ನಿಯ ಆಗ್ರಹ ಆಗ್ತಾ ಇದೆ. ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಂತಹ ಪಿಎಸ್ಐ ಪರಶುರಾಮ್ ಅವರು ಒತ್ತಡವನ್ನ ನಿಭಾಯಿಸೋಕೆ ಆಗದೆ ಸಾವನ್ನಪ್ಪಿದ್ದಾರೆ ಅನ್ನೋದು ಕುಟುಂಬಸ್ಥರ ಗಂಭೀರ ಆರೋಪ. ಇನ್ಫ್ಯಾಕ್ಟ್ ಅವರಿಗೆ ನಿನ್ನೆ ಸೆಂಡ್ ಆಫ್ ಕೊಟ್ಟಂತಹ ವಿಡಿಯೋ ಕೂಡ ಇನ್ನೊಂದು ಕಡೆಗೆ ನೀವು ಗಮನಿಸ್ತಾ ಇದ್ದೀರಾ. ಸೊ ಅದಾಗಿ ಕೆಲವೇ ಗಂಟೆಗಳಲ್ಲಿ ಅವ್ರು ಸಾವನ್ನಪ್ತಾರೆ ಅಂತ ಹೇಳಿದ್ರೆ ಕುಟುಂಬಕ್ಕೆ ಆಗುವಂತಹ ಆಘಾತ ಎಂಥದ್ದು? ಮತ್ತು ಇಲ್ಲಿ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತು ಆನ್ಲೈನ್ ಪ್ರೊಸೀಜರ್ ಮೂಲಕ ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೂ ಇಲ್ಲಿ ತನಕ ಎಫ್ಐಆರ್ ಮಾಡ್ಕೊಳ್ಳುವಂತಹ ಗೋಜಿಗೆ ಅವರು ಹೋಗ್ತಾ ಇಲ್ಲ. ಈ ನ್ಯಾಯ ನಮಗೆ ಎಲ್ಲಿ ಸಿಗುತ್ತೆ ಈ ವ್ಯವಸ್ಥೆಯಲ್ಲಿ? ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಪ್ರತಿಭಟನಾಕಾರರ ಪ್ರಶ್ನೆ ಆಗ್ತಾ ಇದೆ. ಮೇಲಿಂದ ಮೇಲೆ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ನಿಮಗೆ ನೆನಪಿರ್ಬೋದು. ವಾಲ್ಮೀಕಿ ಹಗರಣ ಬೆಳಕಿಗೆ ಬರೋದಕ್ಕೆ ಪ್ರಮುಖ ಕಾರಣನೇ ಚಂದ್ರಶೇಖರ್ ಅವರ ಆತ್ಮಹತ್ಯೆ. ಅದಾದ ಕೆಲವೇ ತಿಂಗಳುಗಳಲ್ಲಿ ಇಂಥದ್ದೇ ಆರೋಪ ಈಗ ಮತ್ತೊಂದ್ಸಲ ಲಂಚದ ಆರೋಪ ಕೇಳಿ ಬರ್ತಾ ಇದೆ.